ರಾಜ್ಯಕ್ಕೆ ಮತ್ತೆ ಮಹಾಮಾರಿ ಕೊರೋನಾ ಬರುತ್ತಾ ಅನ್ನುವಂಥ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಆಂಧ್ರ ಪ್ರದೇಶದಲ್ಲಿ ಮತ್ತೆ ಮಹಾಮಾರಿ ಕೊರೋನಾ ಅಬ್ಬರಿಸ್ತಾ ಇದೆ. ಆಂಧ್ರ ಪ್ರದೇಶದಲ್ಲಿ ಮತ್ತೆ ಮಹಾಮಾರಿ ಕೊರೋನಾ ಅಬ್ಬರ ಕೇಳಿಬರ್ತಾ ಇದೆ. ನೆರೆ ರಾಜ್ಯದಲ್ಲಿ ಕೋವಿಡ್ನಿಂದ ಸಾವನ್ನಪ್ಪುವವರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಕರ್ನಾಟಕದ ಗಡಿಭಾಗದಲ್ಲೂ ಕೊರೋನಾ ಭೀತಿ ಸೃಷ್ಟಿಯಾಗಿದೆ. ಗಡಿಯಲ್ಲಿ ಕಟ್ಟುನಿಟ್ಟಿನ ನಿಗಾವನ್ನು ವಹಿಸಿದೆ ರಾಜ್ಯ ಸರ್ಕಾರ. ಪಾವಗಡ ಮತ್ತು ಆಂಧ್ರದ 8 ಗಡಿ ಮಾರ್ಗಗಳಲ್ಲಿ ಕೋವಿಡ್ ತಪಾಸಣೆ ನಡೀತಾ ಇದೆ. ಗಡಿಯಲ್ಲಿ ಅಗತ್ಯ ಚಿಕಿತ್ಸಾ ಕೇಂದ್ರ ತೆರೆದು ರಾಜ್ಯ ಸರ್ಕಾರ ತಪಾಸಣೆಯನ್ನು ಮಾಡಿಸ್ತಾ ಇದೆ. ತುಮಕೂರಿನಲ್ಲಿ ಕೋವಿಡ್ ತಪಾಸಣೆ ಬಗ್ಗೆ DCM ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ವೀಕ್ಷಕರೇ ನೋಡಿ, ಈ ಮಹಾಮಾರಿ ಕೊರೋನಾ 2019ರಲ್ಲಿ ರಾಜ್ಯಕ್ಕೆ ಒಕ್ಕರಿಸಿ ಯಾವ ರೀತಿಯ ರಾಜ್ಯ ಮತ್ತು ದೇಶಕ್ಕೆ ಲಾಸ್ ಮಾಡ್ತು ಅಂತ ಗೊತ್ತಿದೆ. ಎಷ್ಟು ಜನರ ಪ್ರಾಣವನ್ನು ತೆಗೆದುಕೊಂಡು ಹೋಗ್ತು ಅಂತ ಅದನ್ನು ಕೂಡ ಗೊತ್ತಿದೆ. ಈ ಒಂದು ಕೊರೋನಾ ಟೈಮ್ನಲ್ಲಿ ಜನಗಳ ಪರಿಸ್ಥಿತಿ ಹೇಗಿತ್ತು ಅನ್ನೋದು ಕೂಡ ಗೊತ್ತಿದೆ. ಈ ಕೊರೋನಾ ಹೆಸರು ಕೇಳಿದರೆ ಇವಾಗ ನಡುಕ ಸ್ಟಾರ್ಟ್ ಆಗುತ್ತೆ ಕಣ್ರಿ. ವ್ಯಾಕ್ಸಿನ್ ಇದ್ರೂ ಕೂಡ ಯಾವ ರೀತಿ ಕೊರೋನಾ ಕೆಲಸ ಮಾಡುತ್ತೆ ಗೊತ್ತಿಲ್ಲ. ಸಡನ್ನಾಗಿ ಒಕ್ಕರಿಸ್ಕೊಂಡು ಬಿಡುತ್ತೆ. ನಮ್ಮ ದೇಹದೊಳಗೆ ಹೇಗೆ ಬರುತ್ತೆ, ಬಂದು ಏನು ಮಾಡುತ್ತೆ, ಏನೆಲ್ಲ ಆಗುತ್ತೆ ನಾವು ಕಣ್ಣಾರೆ ಕಂಡಿದ್ದೀವಿ ಕಳೆದ 2-3 ವರ್ಷಗಳ ಹಿಂದೆ. ಮತ್ತೆ ಇದರ ಭೀತಿ ಸ್ಟಾರ್ಟ್ ಆಗಿದೆ. ಇವಾಗ ಆಂಧ್ರದಲ್ಲಿ ಇದು ಮತ್ತೆ ಕಾಣಿಸ್ಕೊಂಡಿದೆ. ನೆರೆಯ ರಾಜ್ಯ ಆಂಧ್ರದಲ್ಲಿ ಮತ್ತೆ ಈ ಒಂದು ಕೊರೋನಾ ಕಾಣಿಸ್ಕೊಂಡಿದೆ. ಭಾಳ ಜನಕ್ಕೆ ಅಲ್ಲಿ ಕೊರೋನಾ ಬಂದಿದೆ, ಅವರಿಗೆ ಚಿಕಿತ್ಸೆ ನಡೀತಾ ಇದೆ. ಸೊ ಇದಕ್ಕೆ ರಾಜ್ಯದ ಏನು ಗಡಿಭಾಗಗಳಲ್ಲಿ ಕೊರೋನಾ ತಪಾಸಣೆ ನಡೀತಾ ಇದೆ. ಬೇರೆ ರಾಜ್ಯಗಳಿಂದ ನಮ್ಮ ರಾಜ್ಯಕ್ಕೆ ಎಂಟ್ರಿ ಆಗಬೇಕು ಅಂತ ಹೇಳಿದ್ರೆ, ಆಂಧ್ರದಿಂದ ನಮ್ಮ ರಾಜ್ಯಕ್ಕೆ ಬರಬೇಕು ಅಂತ ಹೇಳಿದ್ರೆ ಅಲ್ಲಿ ತಪಾಸಣೆ ನಡೀತಾ ಇದೆ ಗಡಿಯಲ್ಲಿ. ಇದನ್ನು ತಡೆಯೋದಕ್ಕೆ ಸರ್ಕಾರ ಯಾವ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಎಲ್ಲವನ್ನು ಕೂಡ ಕೈಗೊಳ್ತಾ ಇದೆ. ಹೀಗಂತ ಹೇಳಿ ತುಮಕೂರಿನಲ್ಲಿ ಕೋವಿಡ್ ತಪಾಸಣೆ ಬಗ್ಗೆ DCM ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಕೊರೋನಾ ಅಂತ ಕೇಳಿದ್ರೆ ಸಾಕು ನಮಗೆ 2019, 20, 21 ಇವೆಲ್ಲ ಜ್ಞಾಪಕ ಬಂದ್ಬಿಡ್ತವೆ. ತುಮಕೂರು DC ಅವರು ಇದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಳಿಸ್ಕೊಂಬನ್ನಿ ಏನು ಮಾತಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ಆಂಧ್ರದಲ್ಲಿ ಕಡಪದಲ್ಲಿ COVID-19 2 ಮೃತಪಟ್ಟಿದ್ದಾರೆ ಅನ್ನುವ ಒಂದು ಮಾಹಿತಿ ನಮಗೆ ಬಂದಿದೆ. ತಕ್ಷಣ ನಮ್ಮ ಜಿಲ್ಲಾಡಳಿತ ವತಿಯಿಂದ DHO ಮತ್ತು THO ಪಾವಗಡದಲ್ಲಿ ಇರುವ ಎಲ್ಲ PHC ಆಫೀಸರ್ಸ್, ಹೆಲ್ತ್ ಆಫೀಸರ್ಸ್ಗೆಲ್ಲ ನಾವು ತಕ್ಷಣ ಒಂದು ಮೀಟಿಂಗ್ ಮಾಡಿದ್ವಿ. ಮೀಟಿಂಗ್ ಮಾಡಿ ಏನೇನು ಪ್ರಿಕಾಷನರಿ ಮೆಷರ್ಸ್ ನಾವು ತಗೋಬೇಕು ಅಂತ ಅವರಿಗೆ ಕಟ್ಟುನಿಟ್ಟಾಗಿ ಸೂಚನೆಯನ್ನು ಕೊಟ್ಟಿದ್ದೀವಿ. ತಕ್ಷಣ ಅವರು ಒಂದು ಚೆಕ್ ಪೋಸ್ಟ್ 5 ಕಡೆ ಮಾಡಿದ್ದಾರೆ. ಎಲ್ಲಿ ನಮಗೆ ಬಾರ್ಡರ್ ಏರಿಯಾಸ್, ಆಂಧ್ರಾಗೆ ಬಾರ್ಡರ್ ಏರಿಯಾಸ್ ಇದೆ, ಅಲ್ಲಿ ಚೆಕ್ ಪೋಸ್ಟ್ ಮಾಡಿದ್ದಾರೆ. ನಾಗಲಾಪುರ, ನಾಗಲ್ಮಡಿಕೆ, ಕೊಡಮಡುಗು, ರಾಜವಂತಿ, ಅರಸೀಕೆರೆ ಈ ಥರ 5 ಕಡೆ ಚೆಕ್ ಪೋಸ್ಟ್ ಮಾಡಿದ್ದಾರೆ. ಆ ಚೆಕ್ ಪೋಸ್ಟಲ್ಲಿ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಇರ್ತಾರೆ ಮತ್ತು ಆಶಾ ವರ್ಕರ್ ಇರ್ತಾರೆ. ಇಮಿಡಿಯೇಟ್ ಆಗಿ ಯಾರ್ಯಾರೆಲ್ಲ ಬರ್ತಿದ್ದಾರೆ ಬೇರೆ ರಾಜ್ಯದಿಂದ ಅವ್ರದ್ದು ಒಂದು ತಪಾಸಣೆ ಆಗುತ್ತದೆ. ಟೆಂಪ್ರೇಚರ್ ಚೆಕ್ ಮಾಡ್ತೀವಿ ಮತ್ತು ಅವರಿಗೆ ಇನ್ಫ್ಲುಯೆನ್ಸಾ ಲೈಕ್ ಇಲ್ನೆಸ್ ಮತ್ತು ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಈ ಥರ ಸಿಂಪ್ಟಮ್ಸ್ ಇದ್ದರೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಮತ್ತು ಏನೇನು ಪ್ರಿಕಾಷನರಿ ಮೆಷರ್ಸ್ ಅವರು ತಗೋಬೇಕು ಅಂತ ಡಾಕ್ಟರ್ಸ್ ಅವರಿಗೆ ಅಡ್ವೈಸ್ ಮಾಡ್ತಾರೆ. ಇದಿಲ್ಲದೆ ಫೀವರ್ ಕ್ಲಿನಿಕ್ ತಾಲೂಕ್ ಹಾಸ್ಪಿಟಲ್ ಪಾವಗಡದಲ್ಲಿ, ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲಲ್ಲಿ ಫೀವರ್ ಕ್ಲಿನಿಕನ್ನು ಕೂಡ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಒಟ್ಟಾರೆಯಾಗಿ ನಾವು ಏನೇನು ಮುಂಜಾಗ್ರತೆ ಕ್ರಮ ತಗೋಬೇಕು ಅದೆಲ್ಲ ನಾವು ತಗೊಂಡಿದ್ದೀವಿ. ಬಿಕಾಸ್ ನಮಗೆ ಪಾವಗಡ ಈಗ ಆಂಧ್ರ ಬಾರ್ಡರ್ ಇರುವುದರಿಂದ ನಮಗೆ ಹೆಚ್ಚಿನ ರೀತಿಯಲ್ಲಿ ಏನು COVID-19 ಹರಡಬಾರದು ಅನ್ನುವ ಒಂದು ಉದ್ದೇಶದಿಂದ ನಾವು ಇದನ್ನು ತಗೊಂಡಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಎರಡು ದಿನಗಳಿಂದ ಪಾವಗಡ ಗಡಿಯಲ್ಲಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ನಾಗಲಮಡಿಕಿ, ಕೊಡಮಗುಡು, ಒಳ್ಳೂರಿ ಎಲ್ಲ ಕಡೆ ಕೂಡ ಚೆಕ್ ಪೋಸ್ಟನ್ನು ಹಾಕಲಾಗಿದೆ. ಚೆಕ್ ಪೋಸ್ಟ್ ನಿರ್ಮಿಸಿ ಥರ್ಮಲ್ ಸ್ಕ್ಯಾನಿಂಗ್ ಮೂಲಕ ಪ್ರಯಾಣಿಕರ ತಪಾಸಣೆ ನಡೀತಾ ಇದೆ. ಅಲ್ಲಿ ಆಂಧ್ರ ಪಾವಗಡ ಮಾರ್ಗದಲ್ಲಿ ಆರೋಗ್ಯ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ.
11 ದಿನಗಳ ಕಾಲ ಪ್ರಯಾಣಿಕರ ತಪಾಸಣೆ ಮತ್ತು ಮಾಹಿತಿ ಸಂಗ್ರಹಣ ಮಾಡ್ತಾ ಇದ್ದಾರೆ. ಯಾವುದೇ ಹಂತದಲ್ಲೂ ರಾಜ್ಯಕ್ಕೆ ಕೊರೋನಾ ಹರಡದಂತೆ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಲಾಗಿದೆ. ಈವರೆಗೂ ಯಾವುದೇ ಪಾಸಿಟಿವ್ ಪ್ರಕರಣ ವರದಿಯಾಗಿಲ್ಲ. ಪಾವಗಡ ಆಸ್ಪತ್ರೆಯಲ್ಲಿ ಕೋವಿಡ್ ಕೇರ್ ಸೆಂಟರ್ ಓಪನ್ ಮಾಡಿ ಆರೋಗ್ಯ ಇಲಾಖೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ತುರ್ತು ಸಂದರ್ಭಕ್ಕೆ ಬೆಡ್ ಮತ್ತು ಆಕ್ಸಿಜನ್ ವ್ಯವಸ್ಥೆ ಕೂಡ ಮಾಡ್ಕೊಂಡಿದೆ. ವೀಕ್ಷಕರೇ ನೋಡಿ, ಈ ಗಡಿ ಭಾಗಗಳಲ್ಲಿ ತಪಾಸಣೆ ನಡೀತಾ ಇದೆ. ಪಾವಗಡ ಆಗಿರ್ಬೋದು, ನಾಗಲಮಡಿಕೆ ಆಗಿರ್ಬೋದು, ಕೊಡಮಗುಡು ಆಗಿರ್ಬೋದು, ಒಳ್ಳೂರಿ ಸೇರಿ 8 ಕಡೆ ಚೆಕ್ ಪೋಸ್ಟನ್ನು ಹಾಕಲಾಗಿದೆ. ಆ ಚೆಕ್ ಪೋಸ್ಟ್ ಮುಖಾಂತರ ಯಾರೇ ದಾಟಿ ರಾಜ್ಯಕ್ಕೆ ಬರಬೇಕು ಅಂತ ಅಂದರೆ ಅಲ್ಲಿ ಚೆಕ್ ಆಗುತ್ತೆ. ಥರ್ಮಲ್ ಸ್ಕ್ಯಾನಿಂಗ್ ಆ ಮೂಲಕ ತಪಾಸಣೆಯನ್ನು ಮಾಡ್ತಾರೆ. ತಪಾಸಣೆ ಮಾಡಿ ಅವ್ರಿಗೇನಾದರೂ ಸೋಂಕಿದೆ ಅಂತ ಗೊತ್ತಿದ್ರೆ ರಾಜ್ಯಕ್ಕೆ ಬಿಡೋದಿಲ್ಲ. ಅವ್ರಿಗೆ ಹಾಸ್ಪಿಟಲ್ಲು ಅವ್ರಿಗೇನು ಚಿಕಿತ್ಸೆ ಆಗಬೇಕು ಅದನ್ನು ಕೊಡ್ತಾರೆ. ಸೊ ಯಾಕಂತಂದರೆ ಮಿಸ್ ಆಗಿ ರಾಜ್ಯಕ್ಕೆ ಯಾರಾದರೂ ಕೋವಿಡ್ ಸೋಂಕಿನವರು ಬಂದುಬಿಟ್ರೆ ಅದು ಮಹಾಮಾರಿ ಹರಡ್ಕೊಂಡ್ಬಿಡುತ್ತೆ. ಅದು ಒಬ್ಬರಿಗೆ ಬಂದು ಸುಮ್ಮನೆ ಕೂರೋ ರೋಗ ಅಲ್ಲ, ಅದು ಮತ್ತೊಬ್ಬರನ್ನು ಆ ಕೊರೋನಾ ಹರಡುತ್ತೆ. ಆ ಕಾರಣಕ್ಕಾಗಿ ಈಗಲಿಂದಲೇ ಗಡಿಯಲ್ಲಿ ಕಟ್ಟೆಚ್ಚರಿಕೆಯನ್ನು ತೆಗೆದುಕೊಳ್ಳಲಾಗಿದೆ ಸರ್ಕಾರದಿಂದ. ಆಸ್ಪತ್ರೆಯಲ್ಲೂ ಕೂಡ ಅಷ್ಟೇ ಎಮರ್ಜೆನ್ಸಿ ತುರ್ತು ಚಿಕಿತ್ಸೆಗೆ ಏನೇನು ಬೇಕೋ ಅವೆಲ್ಲವೂ ಕೂಡ ರೆಡಿಯಾಗಿದ್ದಾವೆ. ಬೆಡ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಈ ಎಲ್ಲವನ್ನೂ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಈಗಲೇ. ಸೊ ನೋಡಿ, ಈ ಕೊರೋನಾ ಅಂತ ಹೆಸರು ಕೇಳಿದ್ರೆ ಸಾಕು ನಮ್ಗೆ ಯಾವ ಥರ ಭಯ ಆಗುತ್ತೆ ಅಂತ ಹೇಳಿದ್ರೆ 19, 20, 21, 22ರವರೆಗೂ ಕೂಡ ಈ ಕೊರೋನಾ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಬಹಳ ಕಂಟಕವಾಗಿ ಕಾಡ್ತಾ ಇತ್ತು. ಸೊ ಆ ಕಾರಣಕ್ಕಾಗಿ ಭಯ ಆಗುತ್ತೆ. ರಾಜ್ಯಕ್ಕೆ ದೇಶಕ್ಕೆ ಆರ್ಥಿಕವಾಗಿ ಎಷ್ಟು ನಷ್ಟ ಮಾಡ್ತು ಅನ್ನೋದು ಕೂಡ ಗೊತ್ತಿದೆ. ಸೊ ಅದಕ್ಕೆ ಇವಾಗ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲವನ್ನ ವಹಿಸಲಾಗಿದೆ ರಾಜ್ಯ ಸರ್ಕಾರದಿಂದ. ರಾಜ್ಯದ ಗಡಿ ಭಾಗಗಳಲ್ಲೂ ಕೂಡ ಇದರ ಬಗ್ಗೆ ತಪಾಸಣೆ ನಡೀತಾ ಇದೆ. ಮುಂದೆ ನಮ್ಮ ರಾಜ್ಯಕ್ಕೆ ಒಕ್ಕಸದೇ ಇದ್ರೆ ಸಾಕು. ನೋಡಿ, ರಾಜ್ಯದಲ್ಲಿ ಕೊರೋನಾ ಬರಬಾರ್ದು ಅಂಥೇಳಿ ಗಡಿಯಲ್ಲಿ ಬಹಳ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಲಾಗ್ತಾ ಇದೆ. ಎಲ್ಲ ಗಡಿಗಳಲ್ಲೂ ಕೂಡ ಸರ್ಕಾರದಿಂದ ತಪಾಸಣೆಯನ್ನು ಮಾಡಲಾಗ್ತಾ ಇದೆ. ಇದರ ಬಗ್ಗೆ ಏನು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ, ತುಮಕೂರು ಪ್ರತಿನಿಧಿ ನನ್ನ ಜೊತೆ ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ನರಸಿಂಹರಾಜು, ಇವಾಗ ರಾಜ್ಯದಲ್ಲಿ ಅಂದರೆ ಈಗ ಆಂಧ್ರದಲ್ಲಿ ಆಲ್ರೆಡಿ ಕೊರೋನಾ ಬಂದ್ಬಿಟ್ಟಿದೆ, ಅಲ್ಲಿ ಜನಗಳು ಪರದಾಡೋ ಪರಿಸ್ಥಿತಿ ಇದೆ. ಆ ಒಂದು ಕೊರೋನಾ ರಾಜ್ಯಕ್ಕೆ ಬರಬಾರ್ದು ಅಂತೇಳಿ ರಾಜ್ಯದ ಗಡಿಯಲ್ಲಿ ತಪಾಸಣೆ ನಡೀತಾ ಇದೆ. ಸರ್ಕಾರದಿಂದ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಲಾಗಿದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಏನಿದೆ ನರಸಿಂಹರಾಜು? ಏನು ಆಂಧ್ರ ಪ್ರದೇಶದಲ್ಲಿ ಮತ್ತೆ ಮಹಾಮಾರಿ ಕೊರೋನಾ ಅಬ್ಬರ ಶುರುವಾಗಿರ್ತಕ್ಕಂಥದ್ದು. ನೆರೆ ರಾಜ್ಯದಲ್ಲಿ ಕೋವಿಡ್ ನಿಂದ ಸಾವನ್ನಪ್ಪು ವಿಚಾರವಾಗಿ ಸಾಕಷ್ಟು ಏನು ಸಾವಿನ ಸಂಖ್ಯೆ ಹೆಚ್ಚಾದ್ರಿಂದ ಕರ್ನಾಟಕ ಗಡಿ ಭಾಗದಲ್ಲೂ ಕೊರೋನಾ ಭೀತಿ ಸೃಷ್ಟಿಯಾಗಿರ್ತಕ್ಕಂಥದ್ದನ್ನ ಈ ಹಿಂದೆ ನಿನ್ನೆ ಪರಮೇಶ್ವರ್ ಕೂಡ ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿರ್ತಕ್ಕಂಥದ್ದು. ಗಡಿಯಲ್ಲಿ ಕಟ್ಟುನಿಟ್ಟಿನ ನಿಗಾ ವಹಿಸಿದ ಏನು ರಾಜ್ಯ ಸರ್ಕಾರಕ್ಕೆ ಹಾಗೂ ಪಾವಗಡ ಮತ್ತು ಆಂಧ್ರದ 8 ಗಡಿ ಮಾರ್ಗಗಳಲ್ಲೂ ಕೂಡ ಕೋವಿಡ್ ತಪಾಸಣೆಯನ್ನ ನಡೆಸ್ತಾ ಇದ್ದಾರೆ. ಗಡಿಯಲ್ಲಿ ಕೂಡ ಅಗತ್ಯ ಚಿಕಿತ್ಸಾ ಕೇಂದ್ರ ತೆರೆದು ರಾಜ್ಯ ಸರ್ಕಾರ ತುಮಕೂರಿನಲ್ಲೂ ಕೂಡ ಕೋವಿಡ್ ತಪಾಸಣೆ ಬಗ್ಗೆ DCM ಪರಮೇಶ್ವರ್ ಕೂಡ ಸಾಕಷ್ಟು ಮುನ್ಸೂಚನೆಗಳನ್ನ ತಿಳಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ನರಸಿಂಹರಾಜು ನಿಮ್ಮೆಲ್ಲ ಮಾಹಿತಿಗಾಗಿ.